ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ವಿಡಿಯೋ ಆಗಿರುತ್ತೆ. ಫುಲ್ ಡೀಟೇಲಾಗಿ ಏನು ಮಾಡಿಲ್ಲ, ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ಹಾಕ್ತಾ ಇದ್ದೀನಿ. ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಈ ವರ್ಷವೂ ಕೂಡ ಅದೇ ಥರ ತುಂಬ ಗ್ರ್ಯಾಂಡಾಗಿ ಡಿಫ್ರೆಂಟಾಗಿ ಅಮ್ಮನವ್ರನ್ನ ಡೆಕೋರೇಟ್ ಮಾಡಿದ್ದೆ. ಈ ವರ್ಷ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರಾಪಿಂಗ್ ಮಾಡಿದ್ದು ಅಮ್ಮನವ್ರಿಗೆ ಮತ್ತು ಅಲಂಕಾರ ಮಾಡಿದ್ದೆಲ್ಲ ತುಂಬ ನನಗಂತೂ ತುಂಬಾ ಇಷ್ಟ ಆಯಿತು. ಅಲಂಕಾರ ಆಗ್ಬೋದು, ಸ್ಯಾರಿ ಡ್ರಾಪಿಂಗ್ ಆಗ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಫ್ರೈಡೇ ಮಾರ್ನಿಂಗ್ 4:30ಗೆ ಒಳ್ಳೆ ಟೈಮ್ ಅಂತ ಹೇಳಿದರು. ಅದಕ್ಕೆ ಆ ಟೈಮಲ್ಲೇ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಓವರ್ ನೈಟ್ ಎಲ್ಲ ನಿದ್ದೆಗೆಟ್ಟೆಲ್ಲ ರೆಡಿ ಮಾಡ್ಕೊಂಡ್ವಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲರೂ ಅಷ್ಟೇ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಳ್ಳೋಣ ಅಂತ ರಾತ್ರಿ ಇಡೀ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆನೇ ಪೂಜೆ ಮಾಡ್ಕೊತೀವಲ್ವ, ಯಾವಾಗಲೂ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ತುಂಬ ದಿನವೇ ಇರುತ್ತೆ. ನಾವು ಆವಾಗಲೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀವಿ, ಒಂದೊಂದೇ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇರ್ತೀವಿ. ನಾನು ಅದೇ ಥರನೇ ಒಂದು 15 ಡೇಸ್ ಇದ್ದು ಇನ್ನೂ ಇರೋ ಹಬ್ಬ ಇರೋ ಹಾಗೆಯೇ ಎಲ್ಲ ವೀಟ್ ಗ್ರಾಸನ್ನು ಗ್ರೋ ಆಗೋಕ್ಕೆ ಬಿಟ್ಟಿದ್ದೆ. ನೋಡಿ, ಮೊಳಕೆ ಅಂದರೆ ಗೋಧಿನ ನೆನೆಸ್ಬಿಟ್ಟು ಮೊಳಕೆ ಬಂದಾದಮೇಲೆ ಎಲ್ಲ ಈ ಥರ ಬೌಲ್ಗೆ ಹಾಕಿ ಇಟ್ಟಿದ್ದೆ. ಮಣ್ಣು ಜೊತೆ ಎಲ್ಲ ಮಿಕ್ಸ್ ಮಾಡಿ ಈ ಥರ ಇಟ್ಟಿದ್ದೆ. ಹಬ್ಬ 11 ಡೇಸ್ ಇತ್ತು. ನಾನು ಆಗ ಬಿಟ್ಟಿದ್ದು ಹಬ್ಬ ಬರೋಷ್ಟರಲ್ಲಿ ಇಷ್ಟು ಉದ್ದ ಆಗಿತ್ತು. ಚೆನ್ನಾಗೆಲ್ಲ ಬಂದಿತ್ತು, ಪೈರೆಲ್ಲ ಚೆನ್ನಾಗಿ ಬೆಳ್ಕೊಂಡಿತ್ತು. ಹಾಗೆ ಹಬ್ಬದ ಹಿಂದಿನ ದಿನವೇ ನೋಡಿ ಎಲ್ಲ ಬಿನ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೇವ್ರ ಸಾಮಾನು, ಬೆಳ್ಳಿ ಸಾಮಾನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಇಲ್ಲ ಒಂದಿನ ಮುಂಚೆನೇ ಮಾಡ್ಕೊಂಡ್ರೇ ಹಬ್ಬ ಕರೆಕ್ಟ್ ಟೈಮಾಗಿ ಪೂಜೆ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಆಗಲ್ಲ. ನೋಡಿ, ಹಣ್ಣೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಹೂವೆಲ್ಲ ತರಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಅಮ್ಮನವ್ರ ಡೆಕೋರೇಷನ್ಗೆ ಜಡೆ ಮತ್ತು ಏನೆಲ್ಲ ಬೇಕು ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಿಂಡಿನೂ ತರಿಸಿದ್ದೆ, ಯಾವಾಗಲೂ ಮನೆಯಲ್ಲೇ ಮಾಡ್ತಿದ್ದೆ. ಈ ಸಾರಿ ಏನೂ ಮಾಡಲಿಲ್ಲ. ಒಂದು 2-3 ಥರ ಸ್ವೀಟ್ಸು ಮತ್ತು ಖಾರ ತಿಂಡಿ ಎಲ್ಲ ಮನೆಯಲ್ಲೇ ಬೇಕ್ರಿಯಿಂದ ತರಿಸಿ ಇಟ್ಟಿದ್ದೆ ಈ ಸಾರಿ. ಹಾಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಅಂತ ಏನೋ ಮಾಡ್ತಿದ್ರು ನಮ್ಮ ಮನೆಯವರು, ರಕ್ಷಾ ಎಲ್ಲ ಸೇರಿ. ಮತ್ತು ಅದು ಯಾಕೋ ಸರಿ ಹೋಗಲಿಲ್ಲ, ಮತ್ತು ಏನೂ ಮಾಡಲಿಲ್ಲ. ಪಾಪ ಎಲ್ಲ ತುಂಬ ಟೈಮಿಂದ ರೆಡಿ ಮಾಡಿಕೊಂಡ್ಲು ರಕ್ಷಾ ಮತ್ತು ನಮ್ಮ ಮನೆಯವರು. ಅದು ಯಾಕೋ ಹಿಂದೆ ಸರಿಯಾಗಿ ಅದು ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಸುಮ್ಮನಾದರು. ಮತ್ತು ನಾನು ಮಲ್ಲಿಗೆ ಹೂವು ತರಿಸಿದ್ದೆ, ನಾರ ಎಲ್ಲ ಪೋಣಿಸ್ತಿದ್ದೀನಿ, ಗುಂಡು ಮಲ್ಲಿಗೆ ಹೂವನ್ನ. ಹಾಗೆ ದೇವ್ರ ಮನೆಯೂ ರೆಡಿ ಆಗಿದೆ, ಹೂವೆಲ್ಲ ಇಟ್ಟಿದೆ. ದೇವ್ರ ಮನೇಲಿ ಹೂವೆಲ್ಲ 12 ಗಂಟೆ ಆದಮೇಲೆ ಇಟ್ಕೊಂಡೆ, ಅಂದರೆ ಫ್ರೈಡೇಗೆ ಲೆಕ್ಕ ಬರುತ್ತೆ ಅಂತ 12 ಗಂಟೆ ಆದಮೇಲೆ ಹೂವೆಲ್ಲ ಇಟ್ಟೆ ದೇವ್ರ ಮನೆಯಲ್ಲಿ. ದೇವ್ರನ್ನ ಹಾಲಲ್ಲೇ ಕೂರಿಸೋದು ನಾವು, ದೇವ್ರ ಮನೇಲಿ ಕೂರಿಸಲ್ಲ, ಯಾಕೆಂದರೆ ಜಾಗ ಸಾಕಾಗಲ್ಲ ಅಂತ ಹಾಲಲ್ಲೇ ಕೂರಿಸೋದು. ಅದಕ್ಕೆ ಹಾಲಲ್ಲೇ ರೆಡಿ ಮಾಡ್ತಾಯಿದ್ದೀರಿ. ಇನ್ನೂ ತುಂಬಾ ಕೆಲಸ ಇತ್ತು, ನಾನು ಡೀಟೇಲಾಗೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ಹಾಗೆ ಪೂಜೆಗೆ ರೆಡಿ ಮಾಡಿದ್ದೆಲ್ಲ ನೈಟೇ ರೆಡಿ ಮಾಡಿಬಿಟ್ಟೆ. ಅಮ್ಮನವ್ರಿಗೆ ಸ್ಯಾರಿ ಡ್ರಾಪಿಂಗ್ ಮಾಡಿದ್ದು ಮತ್ತು ತಟ್ಟೆ ಜೋಡಿಸಿದ್ದು, ಇಲ್ಲ ಅಲಂಕಾರ ಮಾಡಿದ್ದು ಯಾವುದೇ ವಿಡಿಯೋ ಇಲ್ಲ. ಮುಖವಾಡಕ್ಕೆ ಯಾವ ಥರ ಅಲಂಕಾರ ಮಾಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ. ಹಾಗೆ ಒಬ್ಬಟ್ಟು ಕೂಡ ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ. ಸ್ವಲ್ಪ ಒಬ್ಬಟ್ಟು ಅಂದರೆ ಪೂಜೆ ಟೈಮ್ಗೆ ಕೋಸಂಬರಿ ರೆಡಿ ಮಾಡ್ಕೊತೀನಿ, ಯಾಕೆಂದರೆ ಅಮ್ಮನವ್ರಿಗೆ ಒಬ್ಬಟ್ಟು ಮತ್ತು ಕೋಸಂಬರಿ ನೈವೇದ್ಯಕ್ಕೆ ಇಟ್ಟರೆ ಒಳ್ಳೆಯದು ಅಂತ. ಕೋಸಂಬರಿ ಜೊತೆ ಬೆಲ್ಲದ ಪಾನಕನೂ ಮಾಡಿರ್ತೀನಿ. ಫಸ್ಟ್ ಪೂಜೆ ಮಾಡುವಾಗ ಇಷ್ಟನ್ನು ಇಟ್ಟಿರ್ತೀನಿ, ಒಬ್ಬಟ್ಟು ಮತ್ತು ಕೋಸಂಬರಿ ಪಾನಕ ಇಟ್ಟಿರ್ತೀನಿ. ಮತ್ತು ಹಣ್ಣು ಸ್ವಲ್ಪ ತಿಂಡಿ ಎಲ್ಲ ತಂದು ಇಟ್ಟು ಪೂಜೆ ಮಾಡ್ತೀವಿ. ಇದನ್ನಿಟ್ಟು ಪೂಜೆ ಮಾಡಾದಮೇಲೆ ಅಡುಗೆ ಮಾಡ್ತೀನಿ. ಅಡುಗೆ ಮಾಡಿದ್ಮೇಲೆ ನಾವು ಮನೇಲಿ ಏನೆಲ್ಲ ಮಾಡಿರ್ತೀವೋ ಅದನ್ನೆಲ್ಲ ಅಮ್ಮನವ್ರಿಗೆ ಊಟಕ್ಕೆ ಬಡಿಸ್ತೀವಿ. ಅಂದರೆ ಎಡೆ ಥರ ಹಾಕಿ ಮನೇಲಿ ಅನ್ನ ಸಾಂಬಾರು ಮತ್ತು ಪಲ್ಯಗಳು, ಮನೇಲಿ ಆಲ್ಮೋಸ್ಟ್ ಏನೆಲ್ಲ ಅಡುಗೆ ಮಾಡ್ತೀವಿ ಅದನ್ನೆಲ್ಲ ಅಮ್ಮನವ್ರಿಗೆ ನೈವೇದ್ಯಕ್ಕೆ ಇಟ್ಟು ಆಮೇಲೆ ನಾವು ಊಟ ಮಾಡ್ತೀವಿ. ಊಟದ ಜೊತೆ ನೀರು ಇಡಬೇಕಾಗುತ್ತೆ. ನೋಡಿ, ನಾನು ಅಲ್ಲಿ ಇಟ್ಟಿದ್ದೀನಿ. ಎಲ್ಲರೂ ಅಷ್ಟೇ ಎಡೆ ಹಾಕಿ ಅಮ್ಮನವ್ರಿಗೆ ನೈವೇದ್ಯಕ್ಕೆ, ಯಾವುದೇ ದೇವ್ರಿಗಾಗಲಿ ನೈವೇದ್ಯಕ್ಕೆ ಏನೇ ಇಡ್ರಿ ಜೊತೆಯಲ್ಲಿ ಸ್ವಲ್ಪ ನೀರು ಇಡಬೇಕಾಗುತ್ತೆ. ಒಟ್ಟಾರೆ ಎಲ್ಲನೂ ರಾತ್ರಿಯೇ ರೆಡಿ ಮಾಡಿಕೊಂಡು ಟೈಮ್ ಕರೆಕ್ಟಾಗಿ ಪೂಜೆ ಮುಗಿಸ್ಕೊಂಡ್ವಿ. ಆ ದಿನ ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ನಮಗಂತೂ ತುಂಬಾ ಖುಷಿ ಆಯಿತು. ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಳಗಿನ ಜಾವನೇ ಪೂಜೆ ಮಾಡ್ಕೊತಾರೆ. ಪೂಜೆ ಮುಗ್ದಾದ್ಮೇಲೆ ಒಂದು 3 ಜನಕ್ಕೆ ಅರ್ಶಿನ ಕುಂಕುಮನ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಆಮೇಲೆ ಅಡುಗೆ ಮಾಡಿ ಊಟ ಮಾಡ್ತೀವಿ. ಮತ್ತು ಸಂಜೆ 4-5 ಗಂಟೆ ಮೇಲೆ ಎಲ್ಲರನ್ನೂ ಕರೆದು ಅಕ್ಕಪಕ್ಕ ಮನೆಗಳಲ್ಲಿ ಇರೋರನ್ನೆಲ್ಲ ಕರೆದು ಕುಂಕುಮ ಕೊಡ್ತೀವಿ. ಹಾಗೆ ನಾನು ಕೂಡ ಕರೆದವ್ರ ಮನೆಗೆಲ್ಲ ಹೋಗಿ ಕುಂಕುಮ ತಗೊಂಡು ಬರ್ತೀನಿ.
ಇಷ್ಟೆಲ್ಲ ಮುಗಿಯೋಷ್ಟರಲ್ಲಿ ರಾತ್ರಿ 10 ಗಂಟೆ ಮೇಲೇ ಆಗುತ್ತೆ. ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಕುಂಕುಮಕ್ಕೆ 10 ಗಂಟೆ ಆದರೂ ಒಬ್ಬೊಬ್ಬರು ಬರ್ತಾನೆ ಇರ್ತಾರೆ. ನಮ್ಮೂರು ಸ್ವಲ್ಪ ದೊಡ್ಡದು ಅಂತಲೇ ಹೇಳ್ಬೋದು. ಸೊ ಬರ್ತಾ ಇರ್ತಾರೆ. ನಾನು ಎಷ್ಟೋ ಮನೆಗಳಿಗೆ ಮಿಸ್ ಆಗಿಬಿಡುತ್ತೆ, ಹೋಗೋಕ್ಕೆ ಆಗಲ್ಲ. ಓಡಾಡಿ ನಮಗೆ ಕಾಲು ನೋವೇ ಬರುತ್ತೆ. ಒಟ್ಟಾರೆ ಹೇಳೋದಾದರೆ ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗೇ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಇನ್ನು ಗಣೇಶ ಹಬ್ಬಕ್ಕೆ ವೆಯ್ಟ್ ಮಾಡಬೇಕು. ಫ್ರೆಂಡ್ಸ್, ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ವಿಡಿಯೋ. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.